ನಾನು ಸೇಫಾಗಿ ಗೇಮ್ ಆಟ ಆಡ್ತೀನಿ ಅಂತ ಹೇಳಿದ್ರೆ ಅವ್ರು ನಿಜವಾದ ನಾಯಕರು ಅಲ್ವೇ ಅಲ್ಲ. ನಿಮ್ಮ ಎದುರಾಳಿ ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕು ಸರ್ ಹೋರಾಟ ಮಾಡೋದಕ್ಕೆ. ಎಲ್ಲವನ್ನು ಫ್ರೀಯಾಗಿ ಕೊಡ್ತೀವಿ ಅಂದ್ಬಿಟ್ಟು ಸೋಂಬೇರಿಗಳಾಗಿದ್ದಾರೆ. ಸೊ ತನಗೆ ತಾನೇ ಮನುಷ್ಯ ದುಡಿದು ತಿನ್ನಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಲ್ಲ. ಈ ಹೆಣ್ಮಕ್ಳಿಗೆ 33% ಬಿಟ್ಕೊಡ್ತಾರಾ? ನಿಮಗೆ ಗೊತ್ತು, ಬಿಟ್ಕೊಡಲ್ಲ. ಒಂದು ಇಲ್ದಿದ್ರೆ ಅವ್ರ ಮನೇಲಿರೋ ವೈಫ್ಗಳನ್ನೇ ಕರ್ಕೊಂಬಂದು ನಿಲ್ಲಿಸ್ತಾರೆ ಎಲೆಕ್ಷನ್ಗೆ. ನಮ್ಮಂಥ ಇಂಡಿಪೆಂಡೆಂಟ್ ನಾಯಕಿಯರು ಬರಬೇಕು ಅಂದರೆ ಕಷ್ಟ ಆಗುತ್ತೆ. ನಿಮ್ಮ ನೆಕ್ಸ್ಟ್ ಜನ್ರೇಷನ್ 10 ಜನ ಲೀಡರ್ಸ್ನ ನೀವು ಬೆಳೆಸಬೇಕು ಸರ್. ಅವಾಗ ನಿಮ್ಮ ಫೋಟೋನ ನಮ್ಮ ಮನೇಲಿ ಹಾಕೋತೀವಿ ಗುರುಗಳು ಅಂತ. BJP ಬರಬೇಕು ಅನ್ನೋದು ನಾನು ಸ್ವಾರ್ಥಿಯಾಗಿ ಹೇಳ್ತಾ ಇಲ್ಲ, ನನ್ನ ನಾಡಿನ ಅಭಿವೃದ್ಧಿಗಾಗಿ ಬರಬೇಕು. ಸರಿಯಾದ ನಾಯಕರನ್ನ ಸೆಲೆಕ್ಟ್ ಮಾಡಬೇಕಾಗಿರೋದು ನಮ್ಮ ಧರ್ಮ. ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ. ಈ ಜಾತಿ ಭೇದ ಮತ್ತು ಈ ಭೇದ ಭಾವಗಳೆಲ್ಲ ಇರೋದು ಓನ್ಲಿ ಬಿಕಾಸ್ ನಾವು ಇಡೀ ರಾಜ್ಯ ನಂದು, ಇಡೀ ರಾಜ್ಯ ನಂದು, ಇಡೀ ರಾಜ್ಯ ನಂದು. ನಮ್ಮ ಪಶ್ಚಿಮ ಬಂಗಾಳದಲ್ಲಿ BJP ಶೂನ್ಯದಿಂದ ಈಗ 200 ದಾಟಿದೆ. ಸೊ ಕರ್ನಾಟಕದಲ್ಲೂ ಕೂಡ BJP ಸರ್ಕಾರ ಬರಲೇಬೇಕು ಅಂದರೆ ಯಾಕೆ ಬರಬೇಕು ಸರ್? ಎಲ್ಲ ಕಡೆನೂ ಬರಲೇಬೇಕು ಅನ್ನೋದು ಯಾಕೆ ಅಂತ ಹೇಳಿದ್ರೆ, ನಾವು ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ಕೆಲಸ ಮಾಡಿ ಮತ್ತು ಏನೇನು ಆಯಾ ಕಾಲಕ್ಕೆ ಏನೇನು ಅನಿವಾರ್ಯತೆಗಳಿದೆ ಅದನ್ನು ನಮ್ಮ ಸಚಿವರಾಗಲಿ ಮತ್ತು ಮುಖ್ಯಮಂತ್ರಿಗಳಾಗಲಿ ಅದನ್ನು ಆಲೋಚಿಸಿ ಅದನ್ನ ಕೊಡ್ತಾ ಬಂದಿದ್ದಾರೆ. ಏನಕ್ಕೆ ಒಂದು ಸರ್ಕಾರ ಇರಬೇಕು? ಪ್ರಜೆಗಳಿಗೋಸ್ಕರ ಮತ್ತು ಪ್ರಜೆಗಳ ಬೆಳವಣಿಗೆಗೋಸ್ಕರ ಮತ್ತು ನಾಡನ್ನು ಬೆಳೆಸಬೇಕು ಅನ್ನೋದಕ್ಕೋಸ್ಕರ, ಅಭಿವೃದ್ಧಿ ಆಗಬೇಕು ಎಲ್ಲ ರೀತಿಲಿ ಅಂತ. ಸೊ ಅಭಿವೃದ್ಧಿ ಕಾಣಬೇಕು ಅಂತಂದಾಗ ನಮಗೆ ನಿಜವಾಗ್ಲೂ ಕರೆಕ್ಟಾಗಿ ಕೆಲಸ ಮಾಡೋವಂಥ ವ್ಯಕ್ತಿಗಳು ಬೇಕು. ಈಗ ಅನೇಕ ಜನರಿಗೆ ನೋಡಿ ಎಲ್ಲವನ್ನು ಫ್ರೀಯಾಗಿ ಕೊಡ್ತೀವಿ ಅಂದ್ಬಿಟ್ಟು ಸೋಂಬೇರಿಗಳಾಗಿದ್ದಾರೆ. ನಾನೇ ಅನೇಕ ಜನ ಯುವಕರನ್ನ ನೋಡಿದ್ದೀನಿ, ಮನೇಲೇ ಕೂತ್ಕೊಂಡ್ಬಿಟ್ಟು ಸೋಂಬೇರಿಗಳಾಗಿದ್ದಾರೆ. ಅದು ನಿಜವಾಗ್ಲೂ ಅದನ್ನು ಇಂಗ್ಲೀಷಲ್ಲೂ ಒಂದ್ಸೇ ಇದೆ, ಫಿಶ್ಗೆ ನೀನು ಸುಮ್ಮನೆ ಫುಡ್ ಹಾಕ್ಬಿಡೋದಲ್ಲ, ಅದನ್ನು ಫಿಶಿಂಗ್ ಹೇಳ್ಕೊಡ್ಬೇಕು ಅನ್ನೋದನ್ನ. ಸೊ ತನಗೆ ತಾನೇ ಮನುಷ್ಯ ದುಡಿದು ತಿನ್ನಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಲ್ಲ, ಅದನ್ನು ನಮ್ಮ ನಾಯಕರೆಲ್ಲ ಮಾಡಿದಂಥವ್ರು. ಸೊ ಹಾಗಾಗಿ ನಮಗೆ BJP ಬರಬೇಕು ಅನ್ನೋದು ನಾನು ಸ್ವಾರ್ಥಿಯಾಗಿ ಹೇಳ್ತಾ ಇಲ್ಲ, ನನ್ನ ನಾಡಿನ ಅಭಿವೃದ್ಧಿಗಾಗಿ ಬರಬೇಕು. ಮೇಡಮ್, ಕಾಂಗ್ರೆಸ್ ನಾಯಕರು ಹೇಳೋದು BJP ಕೋಮುವಾದಿ ಪಕ್ಷ ಅಂತ ಹೇಳೋದು, ಮತ್ತು ಎಲ್ಲ ಸಮುದಾಯಗಳು BJPಯನ್ನು ಕೈ ಹಿಡಿಯುತ್ತಾ ನೆಕ್ಸ್ಟ್ ಮುಂದಿನ ಚುನಾವಣೆಗಳು. ಸರ್, ಎಲ್ಲ ಪ್ರಜೆಗಳು ಬುದ್ಧಿವಂತರು ಮತ್ತು ಪ್ರಜ್ಞಾವಂತರಾಗಿರೋದ್ರಿಂದ ಖಂಡಿತ ಕೈ ಹಿಡಿತಾರೆ ಸರ್. ಯಾಕೆ ಅಂತ ಹೇಳಿದ್ರೆ ಆಪೋಸಿಟ್ ಅವ್ರು ಹೇಳ್ತಾರೆ ನೀವು ಕೋಮುವಾದಿಗಳು, ನೀವು ಜಗಳ ಆಡ್ತೀರಾ ಅಂತ. ಆದರೆ ನಿಮಗೆ ಗೊತ್ತು ಸ್ವತಂತ್ರ ಪೂರ್ವದಿಂದ ಯಾರು ಜಗಳ ಆಡ್ಕೊಂಬರ್ತಿದ್ರು, ಆಮೇಲೆ ಅಷ್ಟು ವರ್ಷ ಸ್ವತಂತ್ರ ಸಿಕ್ಕಿ ಆಡಳಿತ ನಡೆಸಿದವರು ಕೂಡ ನಮ್ಮ ದೇಶಕ್ಕೆ ಏನು ಕೊಟ್ಟಿದ್ದಾರೆ, ಇವಾಗ 15 ವರ್ಷದಿಂದ ಬಂದವರು ನಮ್ಮ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ಎಲ್ಲರೂ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಸೊ ಅದನ್ನು ಕಣ್ಣಾರೆ ನೋಡ್ತಿದ್ದಾಗ ನಮಗೆ ಗೊತ್ತು, ನಾವು ಬೆಳಿಬೇಕು ಅಂತಂದಾಗ ಎಲ್ಲ ತಂದೆ ತಾಯಂದರು ಎಲ್ಲ ಪ್ರಜೆಗಳು ವೋಟ್ ಹಾಕೋ ಅಂತ ಎಲ್ಲ ಪರಿಸ್ಥಿತಿಲಿ ಇರೋರು BJPನ ಗೆಲ್ಲಿಸಬೇಕು, BJPನ ತೊಗೊಂಬರಬೇಕು, ಅದು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದಕ್ಕಾಗಿ ಆಗ್ತಾ ಇರೋವಂಥದ್ದು. ಮೇಡಮ್, BJP ಪಕ್ಷದಲ್ಲಿ ಮಹಿಳಾ ಕಾರ್ಯಕರ್ತರ ಜೊತೆ ನೀವು ಒಡನಾಟ ಇಟ್ಕೊಂಡಿರ್ತೀರಿ, ಅವರ ಭಾವನೆಗಳು ಹೇಗಿರ್ತವೆ BJP ಪಕ್ಷದಲ್ಲಿ? ಸರ್, ನಾನು ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ರಾಜ್ಯ ಸಂಚಾಲಕಿಯಾಗಿದ್ದೀನಿ. ನಮ್ಮ ಸಹ ಸಂಚಾಲಕರು ಕೂಡ ಆತ್ಮಾನಂದ್ ಅವರಿಲ್ಲಿದ್ದಾರೆ. ಎಲ್ಲ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಲ್ಲ ಯುವ ನಾಯಕರಿಗೂ ಯುವ ನಾಯಕಿಯರಿಗೂ ಎಲ್ರಿಗೂ ಕೂಡ ಮೋಟಿವೇಟ್ ಮಾಡಿ ಸ್ಫೂರ್ತಿ ತುಂಬಿ, ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಸುಮ್ಮನೆ ಹೇಳೋ ಅಂಥದ್ದಲ್ಲ, ನಾವು ಯಂಗ್ ನಾಯಕರನ್ನು ಪಡ್ಕೊಂಡಿದ್ದೀವಿ ಇವಾಗ. ಅವ್ರು ನಿಜವಾಗ್ಲೂ ಎಲ್ಲರ ಮನಸ್ಥಿತಿಯನ್ನು ಮತ್ತು ಸಿಚುವೇಶನ್ನ ಮತ್ತು ಇವತ್ತಿನ ಆಧುನಿಕ ಕಾಂಪಿಟೇಟಿವ್ ಸಮಯವನ್ನು ಅರ್ಥ ಮಾಡಿಕೊಂಡು ನಮ್ಗಳಿಗೆ ಟಾಸ್ಕ್ ಕೊಟ್ಟು ಮಾಡಿಸ್ತಾರೆ. ಆಮೇಲೆ ನಾವು ಯಾವುದೇ ಹೊಸ ಯೋಜನೆಯನ್ನು ತೊಗೊಂಡೋದ್ರೂ ಯಾವತ್ತೂ ನಮ್ಮ ಅಧ್ಯಕ್ಷರು ಬೇಡ ಅಂತ ಅನ್ನೋದಿಲ್ಲ. ಮೊದಲು ಅದನ್ನ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಯಂಗ್ಸ್ಟರ್ಸು ಕೂಡ ರಾಜಕೀಯದ ಕಡೆ ಬರಬೇಕು. ಆಮೇಲೆ ಎಸ್ಪೆಷಲಿ ಮಹಿಳಾ ನಾಯಕಿಯರು ಎಲ್ಲರೂ ಭಾಗಿಗಳಾಗಬೇಕು. ಇವನ್ ಒಂದು ನಾವು TV ಡಿಬೇಟ್ಗೆ ಹೋದರೂ ಅಷ್ಟೇ, ಫಸ್ಟು ಮಹಿಳೆಯರನ್ನ ಕಳಿಸಿ, ಮಹಿಳೆಯರು ಚೆನ್ನಾಗಿ ಮಾತಾಡ್ತಾರೆ, ಆ ರೀತಿ ನಮಗೆಲ್ಲ ರೀತಿಯೂ ಉತ್ತೇಜನ ಕೊಟ್ಟು ಮೋಟಿವೇಟ್ ಮಾಡಿ ನಮ್ಮನ್ನು ಬೆಳೆಸ್ತಿದ್ದಾರೆ. ಮೇಡಮ್, ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಎಲ್ಲ ಸಮುದಾಯದವರ ಬೆಂಬಲ ಬೇಕೇ ಬೇಕು. ಈಗ ಅಲ್ಪಸಂಖ್ಯಾತರು ಕೂಡ BJP ಕಡೆಗೆ ವಾಲ್ತಾ ಇದ್ದಾರೆ ಅನ್ನೋ ಒಂದು ವಾದ ಇದೆ. ಎಲ್ಲ ಸಮುದಾಯಗಳು ಕೈ ಹಿಡಿಬೇಕಲ್ವ? ಸರ್, ಎಲ್ಲ ಸಮುದಾಯ ಅಂತ ನಾನು ಫಿಲಾಸಫಿ ಓದಿರೋಳಗೆ ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ. ಈ ಜಾತಿ ಭೇದ ಮತ್ತು ಈ ಭೇದ ಭಾವಗಳೆಲ್ಲ ಇರೋದು ಓನ್ಲಿ ಬಿಕಾಸ್ ನಾವು ಎಜುಕೇಷನ್ ಸ್ಕೂಲ್ಗೆ ಹೋಗಿ ಸೇರ್ಕೊಳ್ಳೋಕ್ಕೆ, ಕೆಲಸ ಮಾಡೋಕ್ಕೆ ಮತ್ತು ರಾಜಕೀಯಕ್ಕೆ ಅಂತ ಜಾತಿಗಳು ಇಟ್ಕೋತಾರೆ. ಈಗ ನಾನೇ ಬಂದ ತಕ್ಷಣ ನಿಮ್ಮನ್ನು ಯಾವ ಜಾತಿ ಅಂತ ಕೇಳಲಿಲ್ಲ, ನೀವು ನನ್ನನ್ನು ಯಾವ ಜಾತಿ ಅಂತ ಕೇಳಲ್ಲ. ಸೊ ಎಲ್ಲ ಸಮುದಾಯದವರು ಯಾಕೆ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡಿ ಮೇಲೆ ಅಧಿಕಾರದಲ್ಲಿ ಕೂಡಿಸ್ಬೇಕು ಅಂತ ಹೇಳಿದ್ರೆ, ನಮ್ಮೆಲ್ಲರ ಜನಜೀವನದ ಅಭಿವೃದ್ಧಿ ಆಗಬೇಕು, ಮತ್ತೆಲ್ರಿಗೂ ಒಳ್ಳೆ ಕೆಲಸ ಸಿಗಬೇಕು, ನಮ್ಮೆಲ್ಲರ ಲೈಫನ್ನು ಆರಾಮಾಗಿ ಸಾಗಬೇಕು. ಗಲಾಟೆಗಳು ಮತ್ತು ಇದೇನೋ ಬಾಂಬ್ ಬ್ಲಾಸ್ಟ್ ಮಾಡೋದು, ಇನ್ನೇನೋ ಜಗಳಗಳಾಡ್ಕೊಳ್ಳೋದು, ಜಾತಿ ಮಧ್ಯ ಎತ್ತಿ ಹಿಡಿಯೋದು ಮತ್ತು ಕೋಮು ಗಲಭೆನ ಬೇರೆಯವ್ರು ಮಾಡಿದ್ರೂ ಕೂಡ ನಾವುಗಳು ಅನುಭವಿಸೋರು ಯಾರು? ಪ್ರಜೆಗಳು ಅನುಭವಿಸದೇ ಇರಲಿ ಅಂತಂದ ನಾವೇ ಅರ್ಥ ಮಾಡ್ಕೊಂಡಾಗ ಮತ್ತು ಉತ್ತಮ ಸಮಾಜವನ್ನು ನಿರ್ಮಿಸಿ ಕೊಡಬೇಕು ಅಂತಂದಾಗ ಸರಿಯಾದ ನಾಯಕರನ್ನ ಸೆಲೆಕ್ಟ್ ಮಾಡಬೇಕಾಗಿರೋದು ನಮ್ಮ ಧರ್ಮ.
ಮೇಡಮ್, ಮಹಿಳಾ ಮೀಸಲಾತಿ ಬಿಲ್ ಈ ಸಲ ಲೋಕಸಭೆಯಲ್ಲಿ ಸೋಲ್ ಕಾಣಬೇಕಾಯಿತು. ಆ ಮಹಿಳಾ ಮೀಸಲಾತಿ ಬಿಲ್ ಮತ್ತೆ ಜಾರಿಗೆ ಬರುತ್ತಲ್ವಾ, ಬರಬೇಕಲ್ವಾ? ಆ್ಯಕ್ಚುಲಿ 33% ಅಪ್ರೂವ್ ಆಗೋಗಿದೆ ಸರ್, ಅದು ಅವಾಗಲೇ ಆಗೋಗಿದೆ. ಅವರು ಡಿಲಿಮಿಟೇಷನ್ ಜೊತೆ ಇದನ್ನು ಆ್ಯಡ್ ಮಾಡ್ತೀವಿ ಅಂತಂದಿದ್ದಕ್ಕಾಗಿ ಸ್ಟಾಪ್ ಮಾಡಿದ್ರೆ ಹೊರತು ಮೀಸಲಾತಿ ಆಲ್ರೆಡಿ 33% ಬಂದರೆ ಅದು 2033ಇಂದ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಾರೆ. ಬಟ್ ನಮ್ಮ ಪ್ರಧಾನಿಗಳು ಈ ಎಲೆಕ್ಷನಿಂದನೇ ತರಬೇಕು ಅಂತ ಡಿಲಿಮಿಟೇಷನ್ನ ಯೋಜನೆನ ತೊಗೊಂಬಂದಿದ್ರು. ಅದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಕೂತಿರುವಂಥ ನಾಯಕರಿಗೆ ನೀವು ಜಾಗ ಬಿಟ್ಕೊಟ್ಬಿಡಿ, ಹೆಣ್ಮಕ್ಳಿಗೆ 33% ಬಿಟ್ಕೊಡ್ತಾರಾ? ನಿಮಗೆ ಗೊತ್ತು, ಬಿಟ್ಕೊಡಲ್ಲ. ಒಂದು ಇಲ್ದಿದ್ರೆ ಅವ್ರ ಮನೇಲಿರೋ ವೈಫ್ಗಳನ್ನ ಕರ್ಕೊಂಬಂದು ನಿಲ್ಲಿಸ್ತಾರೆ ಎಲೆಕ್ಷನ್ಗೆ. ನಮ್ಮಂಥ ಇಂಡಿಪೆಂಡೆಂಟ್ ನಾಯಕಿಯರು ಬರಬೇಕು ಅಂದರೆ ಕಷ್ಟ ಆಗುತ್ತೆ. ಇದನ್ನು ಯೋಚನೆ ಮಾಡಿದಂಥ ಪ್ರಧಾನಿಗಳು ಇವತ್ತೆಲ್ಲ ನಾಳೆ ಡಿಲಿಮಿಟೇಷನ್ ಮಾಡಲೇಬೇಕಲ್ವ ಸರ್? ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂಗೆ, ನಮ್ಮ ದೇಶನೂ ಬೆಳೀತಾ ಇದ್ದ ಹಾಗೆ ನಾವು ಡಿಲಿಮಿಟೇಷನ್ ಮಾಡಲೇಬೇಕು. ಆ ಪದ್ಧತಿನ ಇವಾಗಲೇ ಅನುಸರಿಸೋಣ ಅಂತ ಅನ್ನೋದಕ್ಕೆ ಪ್ರಧಾನಿಗಳು ಯೋಚನೆ ಮಾಡಿ ಅದನ್ನು ನಮ್ಮ ಹಿರಿಯ ನಾಯಕರು ತೊಗೊಂಬರ್ಬೇಕು ಅಂದಿದ್ದು. ಅದನ್ನ ಆಪೋಸಿಷನ್ ಅವರು ಮೊದಲಿಂದಾನೂ ಹೆಣ್ಮಕ್ಳಿಗೆ ಅಧಿಕಾರ ಕೊಡೋಕ್ಕೆ ಒಳಗೊಳಗೆ ಈಗ ಸಂತೋಷ ಪಟ್ಕೊಂಡಿರ್ತಾರೆ. 33% ಬಂದರೆ ಅವರೇ ಮುಂದೆ ಬಂದು ಆಡಳಿತ ಮಾಡಿಬಿಡ್ತಾರೆ ಅಂತ. ಸೊ ಅವ್ರುಗಳು ಈ ರೀತಿ ಎಷ್ಟೇ ಎಗೇನ್ಸ್ಟ್ ಆಗಿ ನಮ್ಮ ಭಾರತೀಯ ನಾರಿಗಳಿಗೆ ಹಿಂದೆ ತಳ್ತಾ ಇದ್ರು, ನಮಗೆ ಗೊತ್ತು ಮುಂದೆ ಬರೋದು ಹೇಗೆ ಅಂತ. ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ಕೊಂಡಾದ್ರೂ ಮುಂದೆ ಬಂದೇ ಬರ್ತೀವಿ. ನಮ್ಮ BJP ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿರುವಂಥ ಭಾಳಷ್ಟು ಉದಾಹರಣೆಗಳಿದ್ದಾವೆ. ನಿಮಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡ್ತೀವಿ ಅಂದರೆ ನಿಲ್ತೀರ? ಖಂಡಿತ ಸರ್. ನನಗೆ ಮೊದಲು 2 ಸತಿ ಕೊಡಬೇಕಾಗಿತ್ತು, ನಾನೇ ಕೇಳಿದ್ದೆ, ಕೊಟ್ಟಿರಲಿಲ್ಲ. ಈ ಸತಿ ಖಂಡಿತ ನಾನು ಕೇಳ್ತೀನಿ. ಯಾಕೆಂದರೆ ಹೆಣ್ಮಕ್ಳು ಬರಬೇಕು ಮತ್ತು ನಾವು ಅದಕ್ಕೆ ಮಾರ್ಗದರ್ಶನ ನೀಡಬೇಕು ಅಂತ ಅನ್ನೋದನ್ನ ನಾನು ಎಲ್ಲ ಹಿರಿಯ ನಾಯಕರಿಗೂ ನಾನು ಹೇಳ್ತೀನಿ ಯಾವಾಗಲೂ. ಸರ್, ನಿಮ್ಮ ನೆಕ್ಸ್ಟ್ ಜನ್ರೇಷನ್ 10 ಜನ ಲೀಡರ್ಸ್ನ ನೀವು ಬೆಳೆಸಬೇಕು ಸರ್. ಅವಾಗ ನಿಮ್ಮ ಫೋಟೋನ ನಮ್ಮ ಮನೇಲಿ ಹಾಕೋತೀವಿ ಗುರುಗಳು ಅಂತ. ಎಲ್ಲ ರಂಗದಲ್ಲೂ ಗುರುಸ್ಥಾನದಲ್ಲಿ ಒಬ್ಬರು ಇದ್ದೇ ಇರ್ತಾರೆ, ಓದಿಸೋದಕ್ಕಾಗಿರಲಿ ಕೆಲಸಕ್ಕಾಗಿರಲಿ. ಹಾಗೆ ರಾಜಕೀಯ ರಂಗದಲ್ಲೂ ಗುರುಸ್ಥಾನದಲ್ಲಿ ಒಬ್ಬರು ಇರಬೇಕು. ಸೊ ಹಾಗೆ ಹೆಣ್ಮಕ್ಳನ್ನ, ಎಸ್ಪೆಷಲಿ ಎಜುಕೇಟೆಡ್ ಹೆಣ್ಮಕ್ಳನ್ನ ಮತ್ತು ಕೆಲಸ ಮಾಡ್ತೀವಿ ಅಂತ ರೆಡಿ ಇರೋ ಹೆಣ್ಮಕ್ಳನ್ನ, ಎನರ್ಜಿ ಇರುವಂಥ ಹೆಣ್ಮಕ್ಳನ್ನ, ಸಮಾಜದ ಬಗ್ಗೆ ಕಾಳಜಿ ಇರುವಂಥ ಹೆಣ್ಮಕ್ಳನ್ನ ಕರ್ಕೊಂಬಂದು ನಿಲ್ಲಿಸಲೇಬೇಕು ಸರ್ ಎಲೆಕ್ಷನ್ಗೆ. ಯಾಕೆಂದರೆ ನಮ್ಮ ಸಮಾಜದ ಬೆಳವಣಿಗೆಯನ್ನು ನಾವು ಮತ್ತು ನೆಕ್ಸ್ಟ್ ಜನ್ರೇಷನ್ ಮಕ್ಕಳ ಬೆಳವಣಿಗೆಯನ್ನು ನೋಡಬೇಕು ಅಂತಂದಾಗ ಮಹಿಳಾ ನಾಯಕಿಯರು ತಾಳ್ಮೆ ಇಟ್ಕೊಂಡು ಕೆಲಸ ಮಾಡಿ ಮತ್ತು ಅದು ಮಾಡಬೇಕು ಅಂದರೆ ಹೋಗಿ ಮಾಡಿಕೊಂಡೇ ಬರ್ತಾರೆ. ಬಿಸಿಲು ಮಳೆ ನನಗೆ ತೊಂದರೆ ಆಯಿತು, ಹಿಂಗಾಯಿತು, ಅಥವಾ ನೀವು ದುಡ್ಡು ಕೊಡಲಿಲ್ಲ, ನಾ ಮಾಡಲಿಲ್ಲ, ಈ ಥರ ಎಲ್ಲ ಕಾರಣ ಹೇಳಲ್ಲ. ಯಾಕೆಂದರೆ ಅವಳಿಗೆ ಸಹೃದಯ, ಮಾತೃ ಹೃದಯ ಇರುತ್ತೆ ಅಂತ. ಕೊಡಬೇಕು, ನನಗೂ ಕೊಡಬೇಕು ಟಿಕೆಟು. ನಾನೆಲ್ಲರನ್ನೂ ಕೇಳು. 2024 ಚುನಾವಣೆಯಲ್ಲಿ ಹೈದರಾಬಾದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಿತು. ಅಂದರೆ ಅಸಾದುದ್ದೀನ್ ಓವೈಸಿ ಅವ್ರ ವಿರುದ್ಧ BJP ಮಹಿಳೆಯರನ್ನು ನಿಲ್ಲಿಸ್ತು. ಆ ಥರದ್ದು ಸವಾಲು ಅನಿಸುತ್ತಾ BJPಗೆ ಈಗಲೂ ಕೂಡ? ಸರ್, ಆ ಥರದ್ದೆಲ್ಲ ಸವಾಲುಗಳು ತೊಗೊಳ್ಳೇಬೇಕು ರಾಜಕೀಯ ಪಕ್ಷಗಳು. ನಾನು ಸೇಫಾಗಿ ಗೇಮ್ ಆಟ ಆಡ್ತೀನಿ ಅಂತ ಹೇಳಿದ್ರೆ ಅವ್ರು ನಿಜವಾದ ನಾಯಕರು ಅಲ್ವೇ ಅಲ್ಲ. ನಿಮ್ಮ ಎದುರಾಳಿ ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕು ಸರ್ ಹೋರಾಟ ಮಾಡೋದಕ್ಕೆ. ಆ ಥರ ಇದ್ರೇ ನಾವು ನಿಜವಾದ ವೀರ ನಾಯಕರು ಅಂತ ಅನ್ನಿಸ್ಕೊಳ್ಳೋದು. ಸೊ ಅದಕ್ಕೆ ಅಲ್ಲೂ ಕೂಡ ಮಾಧವಿ ಮೇಡಮ್ನ ನಿಲ್ಲಿಸಿದ್ದು. ನೀವು ಹೇಳ್ದಂಗೆ ಅನೇಕ ಜನರಿಗೆ ತುಂಬ ಬಡತನದಲ್ಲಿರುವಂತಹ ಬಟ್ ಅವ್ರಿಗೆ ಯೋಗ್ಯರಾಗಿರ್ತಕ್ಕಂಥ ಭಾರತೀಯರಿಗೆ ನೋಡಿ, ಎಷ್ಟೋ ಜನರಿಗೆ ಪದ್ಮಶ್ರೀ ಅವಾರ್ಡ್ಗಳಾಗಿರಬಹುದು, ಎಲೆಕ್ಷನ್ಗೆ MP ನಿಲ್ಲಿಸಿರೋದಾಗಿರಬಹುದು, MLA BJP ಪಕ್ಷ ಮಾಡಿಕೊಂಡೇ ಬಂದಿದೆ. BJP ಪಕ್ಷ ಶ್ರೀಮಂತರಿಗೆ ಮಾತ್ರ ಕೊಡಿ ಟಿಕೆಟು ಅಂತಲ್ಲ. ಅದೇ ರೀತಿ ಮಹಿಳೆಯರಿಗೂ ಸಹ ಈ ಸಲ ಅದಕ್ಕೆ 33% ಈಗಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅದನ್ನೆಲ್ಲನೂ ತೊಗೊಂಬಂದ್ರು ಯೋಜನೆ. ಬಟ್ ಆಗುತ್ತೆ. BJP ಟಿಕೆಟ್ ಕೊಟ್ಟರೆ ಯಾವುದು ಮೇಡಮ್ ಕ್ಷೇತ್ರ? ನಾನು ಬ್ಯಾಂಗ್ಳೂರು ಸೌತಲ್ಲೇ ಇರೋದು. ಸೊ ಇಡೀ ರಾಜ್ಯಕ್ಕೆ ಇವಾಗ ರಾಜ್ಯ ಸಂಚಾಲಕಿ ಆಗಿದ್ದೀನಿ ಸಾಂಸ್ಕೃತಿಕ ಪ್ರಕೋಷ್ಠದಲ್ಲಿ. ಬಟ್ ನಾನು ಬೆಂಗಳೂರು ಸೌತಲ್ಲೇ ಇರೋದು. ಆದರೂ ನಮ್ಮ ಹಿರಿಯ ನಾಯಕರು ಏನು ಹೇಳ್ತಾರೆ, ನೀವು ಇಡೀ ರಾಜ್ಯ ಕೆಲಸ ಮಾಡ್ತಿದ್ದೀರಲ್ಲ, ಮಾಡ್ತೀರಿ ಅಂತ ಹೇಳ್ತಾರೆ. ಸೊ ಯಾವ ಜಾಗದಲ್ಲಿ ನಿಲ್ಲಿಸಿದ್ರು ನನಗೆ ಪರವಾಗಿಲ್ಲ, ಇಡೀ ರಾಜ್ಯ ನಂದು. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್.